ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕ್ರಿಕೆಟ್ ಸ್ಟೋರೀಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನೆನ್ನೆ ಮ್ಯಾಚು ಆಲ್ಮೋಸ್ಟ್ ಎಲ್ಲ ನೋಡಿರ್ತೀರ. RCB ಮ್ಯಾಚ್ನ ಯಾರೂ ಮಿಸ್ ಮಾಡ್ಕೊಂಡಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಏನು ಹೇಳೋಣ ನೆನ್ನೆ ಮ್ಯಾಚ್ ಬಗ್ಗೆ? ಗೆಲ್ಲೋ ಮ್ಯಾಚ್ನ ಸೋತರು ಅಂತ ಹೇಳೋಣ, ಅಥವಾ ಸೋಲೋ ಮ್ಯಾಚ್ಗೆ ಟಫ್ ಫೈಟ್ ಕೊಟ್ಟರು ಅಂತ ಹೇಳ್ಬೇಕಾ? ಒಂದೂ ಗೊತ್ತಾಗ್ತಾಯಿಲ್ಲ. ಅದ್ರ ಬಗ್ಗೆ ಎಲ್ಲ ಮಾತಾಡೋಣ. ಅದಕ್ಕಿಂತ ಮುಂಚೆ ಇದುವರೆಗೂ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ, ನಿನ್ನೆ ಮ್ಯಾಚು ನನ್ನ ಪ್ರಕಾರ ಒಂದು 3 ಕಾರಣಗಳಿದೆ ಮ್ಯಾಚ್ನ ಸೋಲೋದಕ್ಕೆ. ಮೊದಲನೇ ಕಾರಣ ಏನಪ್ಪ ಅಂದರೆ 19th ಓವರ್, 19ನೇ ಓವರ್ ಏನು ಡಿಸಿಷನ್ ಮಾಡಿದರು ಅದೊಂದು. ಎರಡನೇ ಕಾರಣ ಏನಪ್ಪ ಅಂತಂದರೆ ಫೀಲ್ಡಿಂಗು. ಮೂರನೇ ಕಾರಣ ಬೌಲಿಂಗ್ ಅಂದರೆ ಯಾವುದ್ರ ಬಗ್ಗೆ ಅಂತ ಹೇಳ್ತೀನಿ. ಓಕೆ, ಟಾಸ್ ಗೆದ್ದಂಥ ಮುಂಬೈಯವರು ಆಬ್ವಿಯಸ್ಲಿ ಬೌಲಿಂಗೇ ತಗೊಳ್ಳೋದು. ಇಡೀ WPL ಪ್ಯಾಟ್ರನ್ನು ಇವತ್ತು ಉಲ್ಟಾ ಆಗುತ್ತೆ ಅಂದ್ಕೊಂಡಿದ್ದೆ, ಬಟ್ ಇವತ್ತು ಸೇಮ್ ಅದೇ ಆಯಿತು. ಡ್ಯೂ ಏನಿರಲಿಲ್ಲ ಇವತ್ತು ಹೇಳಬೇಕು ಅಂದರೆ ನಿಜವಾಗ್ಲೂ ಚಿನ್ನಸ್ವಾಮಿಯಲ್ಲಿ. ಆದರೂ ಚೇಜಿಂಗ್ಗೆ ಚಿನ್ನಸ್ವಾಮಿಯಲ್ಲಿ ಯಾರ್ಯಾದರೂ ಪ್ರಿಫರ್ ಮಾಡೋದು. ಆ ಕಾರಣಕ್ಕೋಸ್ಕರ ಮುಂಬೈಯವರು ಟಾಸ್ ಗೆದ್ದು ಬೌಲಿಂಗ್ನ ಆಯ್ಕೆ ಮಾಡ್ಕೊಂಡ್ರು. ಬ್ಯಾಟಿಂಗಿಗೆ ಬಂದಂಥ ನಮ್ಮ RCB ಅದ್ಭುತವಾಗಿ ಓಪನಿಂಗ್ ಪಾರ್ಟ್ನರ್ಶಿಪ್ ಕೊಟ್ಟರು ಅಂತಲೇ ಹೇಳ್ಬೋದು. ನಮ್ಮ ಸ್ಮೃತಿ ಮಂದಣ್ಣ ಮತ್ತು ಡ್ಯಾನಿ ವೈಟ್ ಹಾಡ್ಜವರು ಚೆನ್ನಾಗೇ ಓಪನಿಂಗ್ ಪಾರ್ಟ್ನರ್ಶಿಪ್ ಕೊಟ್ಟರು. ಸ್ಮೃತಿ ಮಂದಣ್ಣ ಅವರಂತೂ ಆ ಶಾಟ್ಗಳಿಗೆ ಏನು ಹೇಳಬೇಕು ಅನ್ನೋದೇ ಗೊತ್ತಾಗಲ್ಲ. ಅವ್ರನ್ನ ಕ್ವೀನ್ ಆಫ್ ಆಫ್ ಸೈಡ್ ಅಂತಲೇ ಕರೆಯೋದು. ಅದಕ್ಕೋಸ್ಕರನೇ ಅದ್ಭುತವಾಗಿ ಓಪನಿಂಗ್ ಪಾರ್ಟ್ನರ್ಶಿಪ್ನ ಕೊಟ್ಟರು. ಬಟ್ ಹೊಡಿತಾ ಇರ್ಬೇಕಾದ್ರೆ ಅದೇ ಫ್ಲೋ ಅಲ್ಲಿ ಹೊಡಿಯೋಕ್ಕೆ ಹೋಗಿ ಕಟ್ ಹೊಡಿಯೋ ಬಾಲ್ನ ಫುಲ್ ಹೊಡಿಯೋಕ್ಕೆ ಹೋದರು, ಔಟ್ ಆದರು. ಅದೇ ಬಾಲ್ನ ಕಟ್ ಹೊಡೆದಿದ್ರೆ ನಿಜವಾಗ್ಲೂ ಅವ್ರು ಔಟ್ ಆಗ್ತಾ ಇರಲಿಲ್ಲ. ಅದು ಮತ್ತೊಂದು 4 ಹೋಗ್ತಿತ್ತು. ಬಟ್ ಏನು ಮಾಡೋಕ್ಕಾಗಲ್ಲ, ಫುಲ್ ಶಾಟ್ ಹೊಡಿಯೋಕ್ಕೆ ಹೋಗಿ ಔಟ್ ಆದರು. ಅದಾದಮೇಲೆ ಬಂದಂಥ ನಮ್ಮ ಮಿಸ್ ಡಿಪೆಂಡಬಲ್ ಎಲ್ಲಿಸ್ ಪ್ಯಾರಿ ಅವರು, ಅವ್ರ ಬಗ್ಗೆ ಎಷ್ಟು ಮಾತಾಡಿದ್ರು ಕಮ್ಮಿನೇ. ಅದ್ರ ಬಗ್ಗೆ ಮುಂದೆ ಮಾತಾಡ್ತೀನಿ. ಅದಾದಮೇಲೆ ಡ್ಯಾನಿ ವೈಟ್ ಅವರು ಕೂಡ ಬೌನ್ಸರ್ನ ಥರ್ಡ್ ಮ್ಯಾನ್ ಮೇಲೆ ಎತ್ತಕ್ಕೋಗಿ ಟಾಪ್ ಎಡ್ಜ್ ಆಗಿ ಅವರು ಕೂಡ ಔಟ್ ಆದರು. ಅದಾದಮೇಲೆ ಬಂದಂಥ ಕನ್ನಿಕಾ ಹೂಜಾ ಆಗಿರ್ಬೋದು ಅಥವಾ ರಾಘವ್ ಬಿಷಪ್ ಆಗಿರ್ಬೋದು, ಯಾರೂ ಕೂಡ ಹೇಳ್ಕೊಳ್ಳೋ ಅಂಥ ರನ್ನೇ ನೋಡೋದಿಲ್ಲ. ಒಬ್ಬರು 1 ರನ್ನು, ಒಬ್ಬರು 3 ರನ್ನು, ಜೊತೆಗೆ ಕನ್ನಿಕಾ ಹೂಜಾ ಅವರಂತೂ ಬಾಲ್ ವೇಸ್ಟ್ ಮಾಡಿ ಕೂಡ ಹೋದರು. ಅದಾದಮೇಲೆ ನಮ್ಮ ರಿಚಾ ಘೋಷ್ ಅವರು ಫಿನಿಷರ್ ಬಂದರು. ಅವರು ಮತ್ತು ಎಲ್ಲಿಸ್ ಪ್ಯಾರಿ ಅವರು ಏನು ಪಾರ್ಟ್ನರ್ಶಿಪ್ ಮಾಡಿದರು ಅದೇ ನಮಗೆ 167 ರನ್ನ ಕಲೆ ಹಾಕೋಕ್ಕೆ ಇಂಪಾರ್ಟೆಂಟ್ ಆಗಿದ್ದು ಅಂತಲೇ ಹೇಳ್ಬೋದು. ಯಾಕಂದರೆ ಅವರಿಬ್ಬರು ಪಾರ್ಟ್ನರ್ಶಿಪ್ ಇರಲಿಲ್ಲ ಅಂದಿದ್ರೆ ಗ್ಯಾರಂಟಿ ಇಷ್ಟೊಂದು ರನ್ ಅಂತೂ ಬರ್ತಾ ಇರಲಿಲ್ಲ. ಅದರಲ್ಲೂ ಎಲ್ಲಿಸ್ ಪ್ಯಾರಿ ಅವ್ರ ಬಗ್ಗೆ ಎಷ್ಟು ಹೇಳಿದ್ರೂ ಕಮ್ಮಿನೇ. ಅದಕ್ಕೆ ಅವ್ರನ್ನ ಗೋಟ್ ಆಫ್ ದಿ ಕ್ರಿಕೆಟ್ ಅಂತ ಕರೆಯೋದು ಹುಡುಗಿರಲ್ಲಿ. ಅಷ್ಟು ಅದ್ಭುತವಾಗಿ ಆಡಿದರು. ಟೋಟಲ್ ಅವ್ರಿಗೆ 81 ರನ್ನ ಹೊಡೆದಿದ್ದವರು. ಬಟ್ ಮುಂಬೈ ಅಂದರೆ ಅವ್ರಿಗೆ ಎಷ್ಟು ಇಷ್ಟ ಅಂತ ಹೇಳಿದರೆ, ಅವ್ರು ಇದುವರೆಗೂ ಮುಂಬೈ ಮೇಲೆ 40ಕ್ಕಿಂತ ಕಮ್ಮಿ ರನ್ಗೆ ಔಟೇ ಆಗಿಲ್ಲ. 40, 50, 60, 80 ಇದೇ ಥರ ರನ್ಗಳು ಬಂದಿರೋದು ಮುಂಬೈ ಮೇಲೆ. ಇವತ್ತು ಅವ್ರ ಬೌಲಿಂಗ್ನ ನಾವು ಮಿಸ್ ಮಾಡಿಕೊಂಡು ಅಂತಲೇ ನನ್ನ ಅನಿಸಿಕೆ. ಅವ್ರ ಬೌಲಿಂಗ್ ಇದ್ದರೆ ನಾವು ಮ್ಯಾಚ್ನ ಆಲ್ಮೋಸ್ಟ್ ಗೆದ್ದುಬಿಡ್ತಿದ್ದು. ಬಟ್ ಅವ್ರು ಇಂಜುರಿ ಇರೋ ಕಾರಣಕ್ಕೆ ಅವರು ಬೌಲಿಂಗ್ ಮಾಡಲಿಲ್ಲ. ಬಟ್ ಬ್ಯಾಟಿಂಗಲ್ಲಂತೂ ಅದ್ಭುತವಾಗಿ ಪರ್ಫಾರ್ಮೆನ್ಸ್ ಕೊಟ್ಟರು ಅಂತಲೇ ಹೇಳ್ಬೋದು. ಅದ್ಭುತವಾಗಿ ಪರ್ಫಾರ್ಮೆನ್ಸ್ ಕೊಟ್ಟು RCBನ 150 ಗಡಿ ಪಾರ್ ಮಾಡಿದರು. ಟೋಟಲ್ಲು 20 ಓವರಲ್ಲಿ RCB ಹೊಡೆದಿದ್ದು 167 ರನ್ನು, 7 ವಿಕೆಟು. ಅದಾದಮೇಲೆ ಬಂದಂಥ MI ಬ್ಯಾಟರ್ಸ್, ಓಪನಿಂಗ್ ಬ್ಯಾಟರ್ಸು ಯಾಶಿಕಾ ಭಾಟಿ ಅವರು 8 ರನ್ ಹೊಡೆದು ಔಟ್ ಆದರು. ಅದಾದಮೇಲೆ ಬಂದರು ನೋಡಿ ನ್ಯಾಟ್ಸ್ ಯುವರ್ ಬ್ರಂಟ್. RCB ಬೌಲರ್ಗಳನ್ನ ಹೆಂಗೆ ದಂಡಿಸಿದ್ರು ಅಂದರೆ ನಟ್ಟು ಬೋಲ್ಟ್ ಎಲ್ಲ ಲೂಸ್ ಮಾಡಾಕ್ಬಿಟ್ರು. ಅಷ್ಟು ಅದ್ಭುತವಾಗಿ ಹೊಡೆದ್ರು. ಏನು ಹೊಡೆಯಿತು, ಅವ್ರು ಏರಿಯಲ್ ರೂಟ್ ಅಂತೂ ತೊಗೊಳಕ್ಕೆ ಹೋಗಲಿಲ್ಲ. ಪ್ರತಿ ಬಾಲೂ 4ಗಳೇ. ಅದರಲ್ಲೂ ಮೊದಲನೇ ಬಾಲೇ ಮಿಸ್ಫೀಲ್ಡ್ ಮಾಡ್ತಾರೆ ರಾಘವ್ ಬಿಷಪ್ ಅವರು. ಇಡೀ ಬಾಲು ಕವರ್ಸಲ್ಲಿ ಮಿಸ್ಫೀಲ್ಡ್ ಮಾಡಿದರು. ಅದ್ರ ನೆಕ್ಸ್ಟ್ ಬಾಲು 4. ಅದಾದಮೇಲಂತೂ ಏಕ್ತಾ ಬಿಷಪ್ ಅವ್ರಿಗೆ ಹೇಲಿ ಮ್ಯಾಥ್ಯೂಸ್ ಅವರು ಕೂಡ ಸೇಮ್ ಹ್ಯಾಟ್ರಿಕ್ 4ಗಳನ್ನ ಹೊಡಿತಾರೆ. ಏನು ಹೇಳಬೇಕು ಅನ್ನೋದೇ ಗೊತ್ತಾಗಲ್ಲ. ಪವರ್ ಪ್ಲೇಯಲ್ಲೇ ಅಷ್ಟು ಅದ್ಭುತವಾಗಿ ಆಡಿದರು. 60 ರನ್ ಆ್ಯಡ್, 6 ಓವರ್ಗೆ 60 ರನ್ ಅಲ್ಲೇ ಬಂದು ಅಂದರೆ ನಾವು ಹೊಡೆದಿರೋದೇ 167 ರನ್ನು. ಇನ್ನೇನು 90 ಬಾಲಿಗೆ ಆಲ್ಮೋಸ್ಟ್ 80 ಬಾಲ್ಗೆ 110 ಈ ರನ್ ಇತ್ತು ಅಂದರೆ ಆರಾಮಾಗಿ ಯಾರು ಬೇಕಾದ್ರೂ ಹೊಡೆದಾಕ್ತಾರೆ. ಬಟ್ ನಮ್ಮ ಮಿಡಲ್ ಓವರಲ್ಲಿ ಕಂಬ್ಯಾಕ್ ಮಾಡಿದರು ಅಂತಲೇ ಹೇಳ್ಬೋದು. ಜಾರ್ಜಿಯೋ ವೇರಾಮು ಮತ್ತು ಕಿಮ್ ಗಾರ್ತ್ ಅವರು ಕಂಬ್ಯಾಕ್ ಮಾಡಿದರು. ಅದಾದಮೇಲೆ ಜಾರ್ಜಿಯೋ ವೇರಾಮ್ ಅವರು ಅದ್ಭುತವಾಗಿ ಬೌಲಿಂಗ್ ಪರ್ಫಾರ್ಮೆನ್ಸ್ನ ಕೊಡ್ತಾಯಿದ್ರು. ನ್ಯಾಟ್ಸ್ ಯುವರ್ ಬ್ರಂಟ್ ಮತ್ತು ಹರ್ಮನ್ಪ್ರೀತ್ ಕೌರ್ ಅವರು ಶುರು ಮಾಡಿದರು ಹೊಡೆಯೋಕ್ಕೆ, ನಿಲ್ಸೋಕ್ಕೆ ಆಗಲಿಲ್ಲ. ಏನು ಮಾಡೋಕ್ಕಾಗ್ತು, ಪ್ರತಿಯೊಂದು ಬಾಲ್ನೂ ಕೆಳಗೆ ಹೊಡೆಯೋಕೆ ಹೋದರು. ಆಫ್ ಸೈಡಲ್ಲಿ ಅಷ್ಟು ಗ್ಯಾಪ್ ಸಿಗ್ತಾಯಿತ್ತು. ಆಫ್ ಸೈಡ್ ಪ್ಲೇಯರ್ ಹರ್ಮನ್ಪ್ರೀತ್ ಕೌರ್ ಅಂತಲೇ ಹೇಳಬೇಕು. ಯಾಕಂದರೆ ಏನು ಹೊಡಿತಾ ಇದ್ದಿದ್ದು, ಬರೀ ಕಟ್ಟು
4 ಅಷ್ಟು ಚೆನ್ನಾಗಿ ಬ್ಯಾಟಿಂಗ್ ಆಡಿದ್ರು. ಎಷ್ಟೇ ಆದರೂ ಅವರೇ ನಮ್ಮ ಇಂಡಿಯಾದ ಕ್ಯಾಪ್ಟನ್ನು, ಅದ್ಭುತವಾಗಿ ಆಡಿದರು. ಅವ್ರು ಔಟ್ ಆದಮೇಲೆ ನ್ಯಾಟ್ ಸಿಲ್ವರ್ ಬ್ರಂಟ್ ಔಟ್ ಆದಮೇಲೆ ಬಂದಂಥ ಹಮನ್ಜೋತ್ ಕೌರ್ ಸ್ಟಾರ್ಟಿಂಗು ಒಂದು ಓವರ್ನ ಮೇಡಿನ್ ಕೊಟ್ಟರು ಕೂಡ, ಯಾಕಂದರೆ 5 ಬಾಲಿಗೆ ಏನು ನ್ಯಾಟ್ ಸಿಲ್ವರ್ ಬ್ರಂಟ್ ಔಟ್ ಆದಮೇಲೆ 5 ಬಾಲಿಗೆ 5 ರನ್ನು ಹೊಡಿಲಿಲ್ಲ, 1 ರನ್ನು ಹೊಡಿಲಿಲ್ಲ 5 ಬಾಲ್ಗೆ. ಅದಾದಮೇಲೆ ಸೆಟ್ಲಾದಮೇಲೆ ಶುರು ಮಾಡಿದ್ರು ತಾಳಿ ಹೊಡೆಯೋಕ್ಕೆ. ಅಂದರೆ ಹರ್ಮನ್ಪ್ರೀತ್ ಕೌರ್ ಇರೋ ತನಕ ಅವರು ಜಾಸ್ತಿ ರಿಸ್ಕ್ ತೊಗೊಳಕ್ಕೆ ಹೋಗಲಿಲ್ಲ, ಯಾಕಂದರೆ ಸಿಂಗಲ್ ತೊಗೊಂಡು ಹರ್ಮನ್ಪ್ರೀತ್ ಅವ್ರ ಕೈಗೆ ಕೊಡ್ತಾ ಇದ್ದಿದ್ದು. ಹರ್ಮನ್ಪ್ರೀತ್ ಕೌರು ಚೆನ್ನಾಗಿ ಆಡ್ತಾಯಿದ್ರು. ಹರ್ಮನ್ಪ್ರೀತ್ ಕೌರ್ ಯಾವಾಗ ಔಟ್ ಆದರೋ ಅದರ ನೆಕ್ಸ್ಟ್ ಬಾಲ್ ಕೂಡ ಸರ್ಜನಾ ಅವ್ರನ್ನ ಔಟ್ ಮಾಡ್ತಾರೆ. ಅದಾದಮೇಲೆ 19th ಓವರ್ ಬರುತ್ತೆ. ಮ್ಯಾಚ್ ಆಲ್ಮೋಸ್ಟ್ ನಮ್ಮ ಕೈಯಲ್ಲೇ ಇದ್ದಿದ್ದಾಗಲೂ ಕೂಡ 2 ಓವರ್ಗೆ 22 ರನ್ನು ಸಮಥಿಂಗ್ ಬೇಕಾಗಿರುತ್ತೆ. ಅಲ್ಲೇ ಮಿಸ್ ಮಾಡಿದರು ಕ್ಯಾಪ್ಟನ್ಶಿಪ್, ಅಲ್ಲೇ ಅವರು ರಾಂಗ್ ಜಡ್ಜ್ಮೆಂಟ್ನ ಮಾಡಿದ್ರು ಅಂತಲೇ ಹೇಳ್ಬೋದು. ಜೋಶಿತ್ ಅವ್ರಿಗೆ ಕೊಡ್ಬೋದಿತ್ತು, ಯಾಕಂದರೆ ಅವರು ಚೆನ್ನಾಗೇ ಮಾಡಿದರು. ಅಂದರೆ ಅಷ್ಟು ಚೆನ್ನಾಗಿ ಹೇಳ್ಕೊಳಂಗೆ ಮಾಡಿರಲಿಲ್ಲ, ಬಟ್ ಇಷ್ಟೊಂದು ರನ್ ಅಂತೂ ಹೊಡ್ಸ್ಕೊತಾ ಇರಲಿಲ್ಲ. ನನ್ನ ಪ್ರಕಾರ ಜೋಶಿತ್ ಅವ್ರಿಗೆ ಕೊಟ್ಟಿದ್ರು. ಇಲ್ಲ ಅಂದರೆ 19th ಓವರು ಯಾವಾಗಲೂ ಹೇಳೋದೇನಪ್ಪ ಅಂತಂದರೆ, ನಮ್ಮ ಬೆಸ್ಟ್ ಬೌಲರು 19th ಓವರ್ನ ಮಾಡಬೇಕಾಗತ್ತೆ. ಬೆಸ್ಟ್ ಬೌಲರ್ ಮಾಡಿದರೆ ಏನಾಗುತ್ತೆ, ರನ್ನ ಕಂಟ್ರೋಲ್ ಮಾಡಿಕೊಟ್ಟು ಅಥವಾ ಒಂದು ವಿಕೆಟ್ ತೆಗೆದು ಏನೇ ಆಗ್ತು ಅಂದ್ರೂ ಲಾಸ್ಟ್ ಓವರ್ಗೆ ಜಾಸ್ತಿ ರನ್ ಬೇಕಾಗುತ್ತೆ, ಬ್ಯಾಟರು ಪ್ರೆಷರ್ಗೆ ಹೋಗ್ತಾರೆ. ಬಟ್ ಇಲ್ಲಾಗಿದ್ದೇನು ಉಲ್ಟಾ. 19th ಓವರು ಕನ್ನಿಕಾ ಹುಜಾ ಅವ್ರಿಗೆ ಪಾರ್ಟ್ ಟೈಮ್ ಬೌಲರಿಗೆ ಕೊಟ್ಟರು, ರನ್ ಹೊಡಿಸ್ಕೊಂಡ್ರು. ಲಾಸ್ಟ್ ಓವರ್ 6 ಬಾಲಿಗೆ 6 ರನ್ನು. ಬ್ಯಾಟರ್ ಮೇಲೆ ಪ್ರೆಷರೇ ಇರಲ್ಲ, ಆರಾಮಾಗಿ ಆಡ್ತಾರೆ. ಇಲ್ಲೇ ಮಿಸ್ ಹೊಡಿತು ಅಂತ ಹೇಳ್ಬೋದು. ಇನ್ನೊಂದು ನಾನು ಬೌಲಿಂಗ್ ಮಿಸ್ ಅಂತ ಏನು ಹೇಳಿದೆ ಅಂತಂದರೆ, ವೈಡ್ಗಳು ಟೋಟಲ್ ಮುಂಬೈ ಇನ್ನಿಂಗ್ಸ್ ಅವರು ಅವರ ಬೌಲಿಂಗ್ ಮಾಡಬೇಕಾದ್ರೆ 2 ಎಕ್ಸ್ಟ್ರಾ ವೈಡ್ ಕೊಟ್ಟಿರ್ತಾರೆ, 1 ಲೆಗ್ ಬೈ ಕೊಟ್ಟಿರ್ತಾರೆ. ಬಟ್ ನಮ್ಮವರು 7 ಅಲ್ಲೇ ಡಿಫ್ರೆನ್ಷಿಯೇಟ್ ಆಗೋಯಿತು. ಅದೇ 7 ರನ್ನು ಬೌಲಿಂಗ್ ವೈಡ್ಗಳು ಹಾಕಿರಲಿಲ್ಲ ಅಂದರೆ ಎಕ್ಸ್ಟ್ರಾ 7 ರನ್ನು ಅವ್ರಿಗೆ ಬ್ಯಾಟಿಂಗ್ಗೆ ಪ್ರೆಷರಲ್ಲಿ ಇರ್ತಿದ್ರು. ಅದೇ ಒಂದು ಮೇಯ್ನ್ ಇದು. ಯಾಕಂದರೆ ವೈಡ್ಗಳನ್ನ ಕಂಟ್ರೋಲ್ ಮಾಡಲಿಲ್ಲ ನಮ್ಮವರು. ವೈಡ್ಗಳಾಗಿರ್ಬೋದು, ಫೀಲ್ಡಿಂಗ್ ಲ್ಯಾಪ್ಸ್ಗಳಾಗಿರ್ಬೋದು, ಮಿಸ್ ಜಡ್ಜ್ಮೆಂಟ್ ಆಗಿರ್ಬೋದು, ಅಲ್ಲೇ ಹೊಡಿತು ಅಂತ ಹೇಳ್ಬೋದು. ಇನ್ನೊಂದು ನಮ್ಮ IPL ಹುಡುಗರು ಟೀಮ್ ಆಗಿರ್ಬೋದು, WPL ಆಗ್ಬೋದು, ಹೋಮ್ ಟೀಮ್ ಅವ್ರಿಗೆ ಕೊಡೋಂಥ ಸಪೋರ್ಟ್, ಫ್ಯಾನ್ ಸಪೋರ್ಟು ಹೆಂಗಿತ್ತು ಅಂದರೆ, ಹರ್ಮನ್ಪ್ರೀತ್ ಕೌರ್ ಕಿವಿ ಮುಚ್ಕೊಂಡ್ರು, ಹಂಗಿತ್ತು. ಅದು ನಾನು ನೋಡ್ತಾ ಇದ್ದೆ, ಅಲ್ಲಿ ವಾಟ್ ಇಸ್ ದ ಸೌಂಡ್ ಏನೋ ಇಂಗ್ಲೀಷಲ್ಲಿ ಹೇಳಿದರು, ಕಿವಿ ಮುಚ್ಕೋತಾ ಇದ್ದಾರೆ, ಅಷ್ಟು ಸಪೋರ್ಟ್ ಮಾಡಿದರು ನಮ್ಮ RCBಗಂತೂ. ಅದಕ್ಕೆ ಹೇಳೋದು RCB ಫ್ಯಾನ್ಸ್ ಆರ್ ಲಾಯಲ್ ಫ್ಯಾನ್ಸ್ ಅಂತ. ಅದ್ಭುತವಾಗಿ ಸಪೋರ್ಟ್ ಕೊಟ್ಟರು. ಯಾಕಂದರೆ ಒಂದೊಂದು ಡಾಟ್ ಬಾಲ್ಗೂ ಕೂಡ ಚೇರ್ ಮಾಡ್ತಾಯಿದ್ರು. ಎಲ್ಲ ಎಲ್ಲ ಫ್ಯಾನ್ಸ್ಗಳು 6, 4ಗೆ ಚೇರ್ ಮಾಡಿದರೆ, ನಮ್ಮವ್ರು ಮಾತ್ರ ಒಂದೊಂದು ಡಾಟ್ ಬಾಲು, ಒಂದೊಂದು ಫೀಲ್ಡಿಂಗು, ಒಂದೊಂದು ರನ್ ತಡೆದ್ರೂ ಕೂಡ ಚೇರ್ ಮಾಡ್ತಾಯಿದ್ರು. RCB ಅಂತ ಚಾಂಟ್ ಮಾಡ್ತಾಯಿದ್ರೆ ಹರ್ಮನ್ಪ್ರೀತ್ ಕೌರ್ಗಂತೂ ಕೇಳೋಕ್ಕೂ ಆಗ್ತಾಯಿರಲಿಲ್ಲ, ಅಷ್ಟು ಕಿವಿ ಮುಚ್ಕೊಂಡಿದ್ರು. ಅದಕ್ಕೋಸ್ಕರನಾದರೂ ಗೆಲ್ಲಬೇಕಿತ್ತು ಅಂತ ನನ್ನ ಆಸೆ. ಏನು ಮಾಡೋಕ್ಕಾಗಲ್ಲ, ಸೋತಿದ್ದಾರೆ. ಬಟ್ ಇನ್ನೂ 3 ಮ್ಯಾಚ್ ಇದೆ. UP ವಾರಿಯರ್ಸ್ ಮೇಲೆ ಆಡ್ತಾ ಇದ್ದಾರೆ. ಆ ಮ್ಯಾಚ್ ಆದರೂ ಗೆಲ್ತಾರೆ ಅಂತ ನನ್ನ ಅನಿಸಿಕೆ ಅಂದ್ಕೊಂಡಿದ್ದೀನಿ. ಆದರೂ ಈ ಮ್ಯಾಚ್ ಸೋತರೂ ಕೂಡ ಟಾಪಲ್ಲೇ ಇದ್ದಾರೆ ಪಾಯಿಂಟ್ ಟೇಬಲಲ್ಲಿ. ಯಾಕಂದರೆ 2 ಮ್ಯಾಚ್ನ 2 ಗೆದ್ಕೊಂಡೇ ಬರ್ತಾ ಇರೋದು. ವಡೋದರದಲ್ಲಿ ಗೆದ್ಕೊಬಂದರು, ಹೋಮ್ ಟೀಮ್ ಮೇಲ್ಗಳೆಲ್ಲ ಗೆದ್ಕೊಂಬಂದರು. ಬಟ್ ನಮ್ಮ ಹೋಮಲ್ಲೇ ಬಂದು ಸೋತಿದ್ದಾರೆ. ಏನು ಮಾಡೋಕ್ಕಾಗಲ್ಲ, ಇನ್ನೂ 3 ಮ್ಯಾಚ್ ಇದೆ. ಹುಡುಗರು ಕೂಡ ಅಷ್ಟೇ, IPL ಆಡಬೇಕಾದ್ರೂ ಕೂಡ ಹೋಮ್ ಗ್ರೌಂಡಲ್ಲೇ ಆಲ್ಮೋಸ್ಟ್ 50%ಗಿಂತ ಕಮ್ಮಿ ಇದೆ ನಮ್ಮದು ವಿನ್ನಿಂಗ್ ಪರ್ಸೆಂಟೇಜು. ಅದು ಇಲ್ಲೂ ಕೂಡ ಕಂಟಿನ್ಯೂ ಆಗ್ತಾಯಿದೆ. ಉಳಿದಿರೋ 3 ಮ್ಯಾಚಲ್ಲಾದ್ರೂ ಗೆಲ್ಲಿ ಅಂತ ಅನ್ಕೋತಾ ಇದ್ದೀನಿ. ನಿಮಗೇನು ಅನ್ನಿಸ್ತು, ಯಾವ ಕಾರಣಕ್ಕೋಸ್ಕರ ಸೋತರು, ಅದನ್ನೆಲ್ಲ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.